ಮಗು ಸತತವಾಗಿ ಶಾಸ್ತ್ರೋಕ್ತ ಸ್ವರ್ಣಪ್ರಾಶನವನ್ನ ಮಗುಗೆ ತಿನ್ಸಿದ್ರೆ ಶ್ರುತಧರ ಅಂತ ಹೇಳ್ತಾನೆ, ಹೇಳಿದ್ದನ್ನ ಇಮಿಡಿಯೇಟ್ಲಿ ಕೇಳಿಸುವಂತಾನೆ ಅರ್ಥ ಮಾಡ್ಕೊಂತಾನೆ, ಗ್ರಾಸ್ಪಿಂಗ್ ಅಂಡ್ ರಿಟೆನ್ಷನ್ ಪವರ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾನೆ. ಇದು ಸ್ವರ್ಣಪ್ರಾಶನದಿಂದ ಆಗ್ತಕ್ಕಂಥ ಇಂಪಾರ್ಟೆಂಟ್ ಥಿಂಗ್. ಇದಲ್ಲದೆ ನಾವು ಪ್ರಮೋಟ್ ಮಾಡೋದು ಯಾವ್ದಕ್ಕೆ, ಇದು ಶಾಸ್ತ್ರದ ಆಧಾರದಿಂದ ಅಂದ್ರೆ ಇಮ್ಯುನಿಟಿ ಪವರ್ ಬೂಸ್ಟ್ ಆಗುತ್ತೆ, ಇಮ್ಯುನಾಲಜಿಕಲ್ ಸಿಸ್ಟಮ್ ಬೂಸ್ಟ್ ಆಗುತ್ತೆ. ಈ ಬಂಗಾರ ಅನ್ನೋದು ಒಳ್ಳೆ ವಿಷಹರ ದ್ರವ್ಯ ಅಂತ ನಮ್ಮ ಆಯುರ್ವೇದದ ರೆಫರೆನ್ಸ್. ವಿಷವನ್ನ ನಾಶನ ಮಾಡ್ತದೆ, ಟಾಕ್ಸಿನ್ಸ್ ನ ಕಡಿಮೆ ಮಾಡ್ತದೆ, ಆಟೋ ಆಂಟಿಬಾಡೀಸ್ ನ ಕಡಿಮೆ ಮಾಡ್ತದೆ, ಇಮ್ಯೂನ್ ಸಪ್ರೆಸೆಂಟ್ ಮಾಡ್ತಕ್ಕಂಥ ಯಾವುದೇ ಸಿಸ್ಟಮ್ ಇದೆ ಅದನ್ನ ಕಡಿಮೆ ಮಾಡ್ತದೆ, ಇಮ್ಯುನಿಟಿ ಸಿಸ್ಟಮ್ ನ ಇಂಪ್ರೂವ್ ಮಾಡ್ತದೆ. ಎರಡನೇದು ಬಂದ್ಬಿಟ್ಟು ಮಗುವಿನ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಎಂಡೋಕ್ರೈನ್ ಸಿಸ್ಟಮ್ ನ ಇದು ಟ್ರಿಗರ್ ಮಾಡ್ತದೆ. ಅಂದ್ರೆ ಇದು ಡೈರೆಕ್ಟ್ ಆಗಿ ಮಾಡಲ್ಲ, ಇಂಡೈರೆಕ್ಟ್ಲಿ ಇಟ್ ಸ್ಟಿಮ್ಯುಲೇಟ್ಸ್ ನ್ಯೂರೋ ಎಂಡೋಕ್ರೈನ್ ಸಿಸ್ಟಮ್ ಅಂಡ್ ಸೈಕೋ ನ್ಯೂರೋ ಇಮ್ಯುನೋ ಎಂಡೋಕ್ರೈನಲ್ ರಿದಮ್ ನ ಇದು ಬ್ಯಾಲೆನ್ಸ್ ಮಾಡ್ತದೆ. ಅದರಿಂದಾಗಿ ಯಾವ ಮಕ್ಕಳಿಗೆ ಗ್ರಹಣ ಶಕ್ತಿ ಕಡಿಮೆ ಇದೆ, ಮಾತಾಡುವ ಶಕ್ತಿಯಲ್ಲಿ ತೊಂದರೆ ಇದೆ, ನಿಲ್ಲೋದು, ಕುತ್ಕೊಳ್ಳೋದು, ನಡೆಯೋದು, ಇದಕ್ಕೆ ನಮ್ಮ ವೈದ್ಯರು ಮೈಲ್ ಸ್ಟೋನ್ಸ್ ಅಂತ ಹೇಳ್ತಾರೆ, ಡಿಲೇಡ್ ಮೈಲ್ ಸ್ಟೋನ್ಸ್ ಇದೆ, ಅದು ಇಂಪ್ರೂವ್ ಆಗುತ್ತೆ. ಇದು ಖಂಡಿತವಾಗಿ ನಾವು ಇದನ್ನ ನೋಡಿದ್ದೇವೆ. ಮಕ್ಕಳ ಕಾನ್ಸಂಟ್ರೇಷನ್ ಪವರ್ ಕಡಿಮೆ ಇದ್ರೆ ಅದು ಇಂಪ್ರೂವ್ ಆಗುತ್ತೆ. ಮತ್ತೆ ಮಕ್ಕಳಿಗೆ ನಾರ್ಮಲಿ 13 ವರ್ಷದವರೆಗೂ ಬೆಡ್ ವೆಟ್ಟಿಂಗ್ ಇಸ್ ಕಾಮನ್, ಬಟ್ ಇದನ್ನ ಪ್ರಯೋಗ ಮಾಡಿದ್ರೆ ಬೆಡ್ ವೆಟ್ಟಿಂಗ್ ಆಗೋದಿಲ್ಲ. ಮತ್ತು ಇಂಪಾರ್ಟೆಂಟ್ ಅಬ್ಸರ್ವ್